ಇಂದ ಒಂದಷ್ಟು ಮೀಡಿಯಾಗಳಲ್ಲಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ರೀತಿಯಾದಂಥ ಬೇಡ ಅನ್ನೋ ಒಂದಷ್ಟು ಜನ ಬೇಕು ಒಂದಷ್ಟು ಜನ ಅಭಿಪ್ರಾಯಗಳಿಗೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಸೂಚನೆ ಕೊಡಬೇಕು. ಆ ಸೂಚನೆ ನಾವು ಎಲ್ಲ ಕಾರ್ಯಕರ್ತರು ಕೊಡೋಕ್ಕಾಗಲ್ಲ, ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಿ ಕೊಡೋಕ್ಕಾಗಲ್ಲ. ಅದರಿಂದ ನಿಮ್ಮ ಮೂಲಕ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಯಾರೇ ಕಾರ್ಯಕರ್ತರು ಈ ಗೊಂದಲದ ಒಳಗಡೆ ನಾವು ಇರಬಾರ್ದು. ರಾಜ್ಯದ ರಾಷ್ಟ್ರೀಯ ನಾಯಕರು ಏನು ಸೂಚನೆ ಕೊಡ್ತಾರೆ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅವರು ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಇರ್ತಾರೆ. ನಮಗೆ ಗೊತ್ತಿಲ್ಲ ಸರ್, ಅಲ್ಲ ನಾನೇನಾದ್ರು ಟಿಕೆಟ್ ಕೊಡೋದಾಗಿದ್ರೆ ಈಗಲೇ ಕನ್ಫರ್ಮ್ ಮಾಡ್ಬಿಡ್ತಾ ಇದ್ದೀನಿ. ಕಳೆದ ಚುನಾವಣೆಯಲ್ಲಿ ಸೋಲಿಕ್ಕೆ ಅವ್ರ ವೈಯಕ್ತಿಕ ಕಾರಣಗಳ ಕಾರಣ ನಾನಲ್ಲ ಅಂತ ಹೇಳಿ ಅವ್ರು ನೇರವಾಗಿ ಹೇಳಿದ್ರು. ನೀವೆಲ್ಲ ಸೋಲಿಕ್ಕೆ ನಾನು ಕಾರಣ ಇರ್ಬೋದು, ಅವ್ರ ಅಭಿಪ್ರಾಯ ಕರೆಕ್ಟ್ ಇರ್ಬೋದು. ಅವ್ರ ಅಭಿಪ್ರಾಯ ಅಲ್ಲ, ಅವ್ರ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ನನ್ನ ನಡವಳಿಕೆ ಒಂದು ಸಹ ಕೇಳಿ, ನಾನು ಸೋತಿರ್ಬೋದು, ಆದರೆ ನನ್ನ ನಡವಳಿಕೆಯಿಂದ ನಮ್ಮ ಪಕ್ಷಕ್ಕೆ ಎಲ್ಲೂ ಮುಜುಗರ ಆಗಿಲ್ಲ. ಇಲ್ಲಿವರೆಗೆ ಯಾವುದೇ ರೀತಿಯಾದ ಮುಜುಗರ ಆಗಿಲ್ಲ. ಒಂದು ನನ್ನ ನಡವಳಿಕೆಯಿಂದ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ. 18,000 ಓಟನ್ನ ಜಾಸ್ತಿ ಜನ ಓಟು ಕೊಟ್ಟಿದ್ದಾರೆ. ಅದರಿಂದ ಬಹುಶಃ ನನ್ನ ನಡವಳಿಕೆ ಸರಿ ಇದೆ ಅಂತ ನಂಗೆ ಅನಿಸ್ತದೆ. ಯಾರು ಸರಿ ಇಲ್ಲ ಅಂತ ಅನಿಸ್ತದೆ ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ, ಕ್ಲಾರಿಫೈ ಮಾಡ್ತೀನಿ. ನನ್ನ ಪಕ್ಷಕ್ಕೆ ನನ್ನ ನಡವಳಿಕೆ ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನು ಇವತ್ತು ಮೈಸೂರು ನಗರದ ಅಧ್ಯಕ್ಷ ಮಾಡಿದ್ದಾರೆ. ಅಂದರೆ ನನ್ನ ನಡವಳಿಕೆ ಸರಿ ಇದೆ ಅಂತ ಪಕ್ಷಕ್ಕೂ ಅನಿಸಿದೆ, ಸಾರ್ವಜನಿಕರು ಅನಿಸಿದೆ ಅಂದರೆ ಇದು ನನ್ನ ನಡವಳಿಕೆ ಸರಿ ಇದೆ ಅಂತ ನಾನು ಸರ್ಟಿಫೈ ಮಾಡ್ಕೊತಾ ಇದ್ದೀನಿ. ಒಂದು ನಿಮಿಷ, ನಮ್ಮ ಆನ್ಸರ್ ಮಾಡ್ತೀವಿ. ಅಲ್ಲ ನಾವು ಇಲ್ಲ, ಅದು ಗೊತ್ತಿಲ್ಲ ನನಗೆ. ಅವ್ರು ಲೈವಲ್ಲಿ ಏನು ನನಗೆ ಒಂದು ನಿಮಿಷ ಕೇಳಿ ಸರ್, ನಾನು ಆನ್ಸರ್ ಮಾಡ್ತೀನಿ. ನನಗೆ ಸ್ವಲ್ಪ ಕಾಲು ನೋವಿತ್ತು, ಅವ್ರ ಲೈವು ಸಹ ನಾನು ನೋಡಿಲ್ಲ. ಅವ್ರು ಏನು ಮಾತಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ವಿಷಯ. ಆದರೆ ನಾನು ನೀವು ಹೇಳಿದಂಥ ವಿಚಾರಗಳಿಗೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ. ನನ್ನ ಪಕ್ಷಕ್ಕೆ ಏನಾದ್ರು ನನ್ನ ನಡವಳಿಕೆ ಸರಿ ಇಲ್ಲ ಅಂದಿದ್ರೆ ಬಹುಶಃ ಮೈಸೂರು ನಗರದ ಅಧ್ಯಕ್ಷನಾಗುವಂಥ ದೊಡ್ಡ ಒಂದು ಜವಾಬ್ದಾರಿ ನನಗೆ ಕೊಡ್ತಿರ್ಲಿಲ್ಲ ಅಂತ ನನ್ನ ಒಂದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.